ಎಲೆಕ್ಷನ್ ಬಂದಾಗ ಒಂದು ಮಾತು ಹೇಳಿದ್ದೆ. ಮೊನ್ನೆ ತಾನೇ ಕುಮಾರಸ್ವಾಮಿ ಅವರು ಬೆಂಗಳೂರು ನಗರದಲ್ಲಿ ಬಿಯಿಂದ ಎ ಖಾತೆ ಮಾಡಿಸ್ಬೇಕಾರೆ ನಮ್ಮ ಸರ್ಕಾರ ಬಂದ್ಬಿಡ್ತದೆ, ನೀವು ಯಾರು ದುಡ್ಡು ಕಟ್ಟಕ್ಕೆ ಹೋಗ್ಬೇಡಿ, ನಾವು ಬಂದು ಮಾಡ್ತೀವಿ ಅಂತ ಪಾಪ ಮಾತಾಡಿದ್ದಾರೆ. ಅದಕ್ಕೆ ಹಿಂದೆನೇ ನಾನು ಉತ್ತರವನ್ನು ಹೇಳಿದ್ದೇನೆ. ಕೊಟ್ಟ ಕುದುರೆಯನ್ನು ಅಲ್ಲಮ್ಮ ಪ್ರಭುಗಳು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಹೇರಲು ಬಯಸುವನು ವೀರನು ಅಲ್ಲ, ಶೂರನು ಅಲ್ಲ. ಅಧಿಕಾರ ಕೊಟ್ಟಾಗ ನಿನ್ ಕೈಲಿ ಮಾಡಕ್ಕಾಗದೇ ಇದ್ದಾಗ, ಅಧಿಕಾರ ಇಲ್ಲದೆ ಹೋದಾಗ ಬರೀ 17 ಜನ ಮಡಿಕೊಂಡು ನಾನು ಹರಿತೀನಿ ಅಂತಂದ್ರೆ ನಿಮ್ ಕೈಲಿ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಶಾಸಕರು ವಿಧಾನಸಭೆಯಲ್ಲಿ ಒಬ್ರು ಕೂಡ ಈ ಬಡವರ ಬಗ್ಗೆ ಒಂದಿನ ಒಂದು ಮಾತಾಡಕ್ಕಾಗಿಲ್ಲ. ನಿಮ್ಮಲ್ಲಿರುವಂತ ಸಮಸ್ಯೆ ಬಗ್ಗೆ ಬಗೆಹರಿಸ್ಕೊಳ್ಳಕ್ಕೆ ನಿಮ್ಮ ಹತ್ರ ಟೈಮ್ ಇಲ್ಲ. ಇನ್ನು ಸರ್ಕಾರ ಬರ್ತದೆ ಅನ್ನೋ ಮಾತಾಡೋಂಥ ಅವಶ್ಯಕತೆ ಬೇಡ. ಈ ರಾಜ್ಯದ ಜನತೆ ಬಿಜೆಪಿಗೆ ಒಂದು ದೊಡ್ಡ ಅವಕಾಶ ಪಾರ್ಲಿಮೆಂಟಲ್ಲಿ ಕೊಟ್ಟರು, ಲೋಕಸಭೆಯಲ್ಲಿ ಕೊಟ್ಟರು. ಪ್ರಧಾನಮಂತ್ರಿಗಳು ಏನು ಹೇಳ್ತಾ ಇದ್ದಾರೆ? ಇವತ್ತು ನಾವು ಗ್ಯಾರಂಟಿ ಕೊಟ್ಟು ನಿಮ್ಮ ಬದುಕಿನಲ್ಲಿ ನಾವು ಬೆಳಕನ್ನು ಕೊಡ್ತಾ ಇದ್ದೇವೆ. ಅದಕ್ಕೆ ಎಲೆಕ್ಷನ್ ಟೈಮಲ್ಲಿ ಹೇಳಿದ್ದು ನಾನು, ಕಮಲ ಕೆರೆಯಲ್ಲಿದ್ದರೆ ಚಂದ, ತೆನೆ ಹೊಲದಲ್ಲಿದ್ದರೆ ಚಂದ, ಈ ದಾನ ಧರ್ಮ ಮಾಡುವ ಕೈ ಅಧಿಕಾರದಲ್ಲಿದ್ರೆ ಮಾತ್ರ ಚಂದ ಅಂತ ಹೇಳಿದೆ. ಈ ದಾನ ಧರ್ಮ ಮಾಡುವ ಕೈ ಅಧಿಕಾರ ಇದ್ದದಕ್ಕೆ ಇಂಥ ಗ್ಯಾರಂಟಿಗಳನ್ನು ಕೊಟ್ಟು ನಿಮ್ಮ ಬದುಕಿನಲ್ಲಿ ಬದಲಾವಣೆಯನ್ನು ಇವತ್ತು ನಾವು ಮಾಡ್ತಾ ಇದ್ದೇವೆ. ಇವತ್ತು ಬದುಕಿನಲ್ಲಿ ಹೆಜ್ಜೆ ಗುರುತುಗಳನ್ನು ಉಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾನು ಬಿಜೆಪಿ ಸ್ನೇಹಿತರುಗಳ ಕೇಳ್ತಾ ಇದ್ದೀನಿ, ಬಹಳ ಕನಸು ಕಾಣ್ತಾ ಇದ್ದಾರೆ ಪಾಪ. ನಿಮ್ಮ ಪ್ರಧಾನಮಂತ್ರಿಗಳು ಯಾಕೆ ಹೇಳ್ತಾ ಇದ್ದಾರೆ? ಪೆಟ್ರೋಲ್ ಕಡಿಮೆ ಉಪಯೋಗಿಸಿ, ಅಡುಗೆ ಎಣ್ಣೆ ಕಡಿಮೆ ಉಪಯೋಗಿಸಿ, ಎಲ್ಲ ಕಡಿಮೆ ಮಾಡಿ, ಎಲ್ಲ ಮೆಟ್ರೋಲ್ ಓಡಾಡಿ, ಬಸ್ಸಲ್ಲಿ ಓಡಾಡಿ, ಕಾರ್ ಬಳಸಬೇಡಿ, ಚಿನ್ನ ತಗೋಬೇಡಿ, ನಿಮ್ಮ ಮಾಂಗಲ್ಯ ಚಿನ್ನನ ತೆಗೆದಾಕ್ಬಿಟ್ಟು ಚಿನ್ನನೂ ಬೇಡ, ಅರ್ಶಿನ ಕೊಂಬು ಕಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಶ್ರಮ, ನಿಮ್ಮ ಬದುಕು, ನಿಮ್ಮ ಕಷ್ಟ, ನಿಮ್ಮ ಜೀವನ ಇರೋದೊಂದು ಜೀವನ. ಆ ಜೀವನದಲ್ಲಿ ನಿಮ್ಮ ಬೆವರಿನ ಬದುಕಿಗೆ, ಬೆವರು ನಿಮ್ಮ ಶ್ರಮದಿಂದ ಬಂದಂತ ಬೆವರು, ಯಾರು ಕೊಟ್ಟಂತ ಬೆವರಲ್ಲ ಅದು. ನೀವು ಸಂತೋಷವಾಗಿಡಬೇಕಾದ್ದು ನಿಮ್ಮ ಜವಾಬ್ದಾರಿ. ಹೇಳಬೇಕು ಪ್ರಧಾನಮಂತ್ರಿಗಳು, ಈ ದೇಶ ಯಾಕೆ ಇಂಥ ಪರಿಸ್ಥಿತಿಗೆ ಬಂತು? ಡಾಲರ್ ಬೆಲೆ 96 ರೂಪಾಯಿ ಆಗೋಗಿದೆ. ಪೆಟ್ರೋಲ್ ಬೆಲೆ ಇವತ್ತು ಕೂಡ 1 ರೂಪಾಯಿ ಜಾಸ್ತಿಯನ್ನು ಇವತ್ತು ಕೂಡ ಮಾಡಿದ್ದಾರೆ. ಇವತ್ತು ನಾನು ತಮ್ಗೆ ಹೇಳುದು, ಬಿಜೆಪಿ ನಾಯಕರುಗಳು ಯಾಕೆ ಮಾತಾಡ್ತಾ ಇಲ್ಲ? ಸಂಸತ್ ಸದಸ್ಯರು ಯಾಕೆ ಹೇಳ್ತಾ ಇಲ್ಲ? ಅಶೋಕ್ ಆಗಲಿ, ವಿಜೇಂದ್ರ ಆಗಲಿ ಯಾಕೆ ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ? ಜನರ ಹೊಟ್ಟೆಪಾಡಿಗೆ ಏನು ನಿಮ್ಮ ಉತ್ತರ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಬೇಕು. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ನಾನು ಜಾಸ್ತಿ ಮಾತಾಡೋಕೆ ಹೋಗುದಿಲ್ಲ. ಅಂಬೇಡ್ಕರ್ ಅವರು ಹೇಳ್ತಾರೆ, ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಹಂಗೆ ಮರಕ್ಕೆ ಬೇರು ಎಷ್ಟು ಮುಖ್ಯನೋ ಮನುಷ್ಯನಿಗೆ ನಂಬಿಕೆ ಕೂಡ ಅಷ್ಟೇ ಮುಖ್ಯ. ನಿಮ್ಗೆಲ್ಲ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ, ಕಾಂಗ್ರೆಸ್ ಪಕ್ಷದ ಮೇಲೆ ನಂಬಿಕೆ ಇದೆ. ಒಂದು ಇತಿಹಾಸ ಉಳ್ಳಂತ ಪಕ್ಷ, ಚರಿತ್ರೆ ಉಳ್ಳಂತ ಪಕ್ಷ, ಬಡವರ ಬದುಕಿನಲ್ಲಿ ಒಂದು ಬದಲಾವಣೆ ಮಾಡ್ತಾ ಇರುವಂತ ಒಂದು ಪಕ್ಷ. ಸೊ ಹಂಗೆ ಬೇರಿಲ್ಲ ಅಂದ್ರೆ ಯಾವ ಮರ ಕೂಡ ಗಟ್ಟಿಯಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಂಗೆ ಇವತ್ತು ಈ ಬೇರಿಗೆ, ನಿಮ್ಮ ಬದುಕಿಗೆ ಕಾಂಗ್ರೆಸ್ ಸರ್ಕಾರನೇ ಆಧಾರ. ಉಳ್ಳೋನ್ಗೆ ಭೂಮಿ ಇರ್ಬೋದು, ಈ ಭೂಮಿ ಗ್ಯಾರಂಟಿ ಇರ್ಬೋದು, ನಿಮ್ಮ ಬದುಕಿಗೆ ಹಣ ಇರ್ಬೋದು. ಇವತ್ತು ನಮ್ಮ ಶಕ್ತಿ ಯೋಜನೆ, ನಮ್ಮ ರಾಮಲಿಂಗಾರೆಡ್ಡಿ ಅವರು ಇಲ್ಲೆಲ್ಲ ಇರಬೇಕು. 5,000 ಹೊಸ ಬಸ್ಸನ್ನು ತೆಗೆದಿದ್ದೀವಲ್ಲ, ನನ್ನ ತಾಯಂದಿರು ಓಡಾಡಲಿಕ್ಕೆ ನಿಮ್ಮ ಕೈಲಿ ಆಯ್ತಾ? ಅದು
ಆಯ್ತಾ? ಹಂಗೆ ದೇವ್ರು ಕೊಟ್ಟಿರೋದು ಎರಡು ಆಯ್ಕೆ, ಒಂದು ಕೊಟ್ಟು ಹೋಗ್ಬೇಕು, ಇಲ್ಲ ಬಿಟ್ಟು ಹೋಗ್ಬೇಕು. ಹಂಗೆ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಈ ವೇದಿಕೆಯಲ್ಲಿರುವಂಥ ಎಲ್ಲ ನನ್ನ ಮಂತ್ರಿಗಳು, ಸಹೋದ್ಯೋಗಿಗಳು ಅವರವ್ರ ಇಲಾಖೆಯಲ್ಲಿ ಒಂದು ದೊಡ್ಡ ಸಾಧನೆಗಳನ್ನು ಮಾಡಿ ನಿಮಗೆಲ್ಲ ಒಂದು ಶಕ್ತಿಯನ್ನು ತುಂಬಿದ್ದಾರೆ. ಆದ್ದರಿಂದ ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೂಡ ಇರಲಿ. ಮತ್ತೆ ಈ ರಾಜ್ಯದಲ್ಲಿ ನಿಮ್ಮ ಸರ್ಕಾರ ಬಂದೇ ಬರ್ತದೆ. ಬರ್ಕೊಳ್ಳಿ, ಇವತ್ತು ಜನತಾದಳ ಬಿಜೆಪಿಯವರು ಇಬ್ರು ಸೇರಿ ಬರ್ಕೊಳ್ಳಿ, ನೀವು ಬರ್ಕೊಳ್ಳಿ. ನಿಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ನಿಮ್ಮ ಬದುಕಿನ ನಾವು ಯಾವ ರೀತಿ ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ, ಇಡೀ ದೇಶಕ್ಕೆ ಒಂದು ಮಾದರಿ ಸರ್ಕಾರವನ್ನು ಕೊಟ್ಟಿದ್ದೇವೆ, ಅದನ್ನು ಉಳಿಸ್ಕೊಂಡು ಹೋಗ್ತೇವೆ. ನಿಮ್ಮ ಆಶೀರ್ವಾದ ಸದಾ ಇರಲಿ. ಈ ದೇಶಕ್ಕೆ ನೋಡಿ, ರಾಷ್ಟ್ರ ಧ್ವಜ ಹಾರಾಡ್ತಾ ಇದೆ, ಬಣ್ಣ, ರಾಷ್ಟ್ರಗೀತೆ ಮಾತಾಡ್ತೇವೆ, ಸಂವಿಧಾನ ಮಾತಾಡ್ತೇವೆ. ಇಂಥದ್ದು ಒಂದು ಐತಿಹಾಸಿಕವಾದಂಥ ಪುಟಕ್ಕೆ ಬಿಜೆಪಿ ಸರ್ಕಾರ ಕೇಂದ್ರದಲ್ಲಾಗಲಿ ರಾಜ್ಯದಲ್ಲಾಗಲಿ ಸೇರಕ್ಕಾಗಲಿಲ್ಲ. ಇದಕ್ಕೆ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತೇಳಿ ಪ್ರಾರ್ಥಿಸಿ, ನನ್ನ ಸಹೋದ್ಯೋಗಿಗಳ ಹೆಸರುಗಳನ್ನು ಯಾರನ್ನೂ ಕೂಡ ನಾನು ತೆಗೆದುಕೊಳ್ಳಿಲ್ಲ, ಕ್ಷಮಿಸಬೇಕು ಅಂತ ಹೇಳಿ ಮತ್ತೆ ನಿಮ್ಮೆಲ್ಲರೂ ಕೂಡ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮ ಆಯೋಜಿಸಿದಂಥ ಪರಮೇಶ್ವರ್ ಮತ್ತು ಈ ಜಿಲ್ಲೆಯ ಎಲ್ಲ ಶಾಸಕರಿಗೆ, ಮುಖಂಡರುಗಳಿಗೆ, ನನ್ನ ಸಹೋದ್ಯೋಗಿಗಳಿಗೆ, ಅಧಿಕಾರಿಗಳಿಗೆ ಎಲ್ಲರೂ ಕೂಡ ವಂದಿಸಿ ಶುಭವನ್ನು ಹಾರೈಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್ ಸರ್ಕಾರ.